ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಬಿಎಸ್ವೈ ಅಭಿಮಾನೋತ್ಸವ ಸಂಭ್ರಮ ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಅವರು ಭೇಟಿಯನ್ನ ನೀಡಿದರು. ಕಾರ್ಯಕ್ರಮ ವೇದಿಕೆ ನಿರ್ಮಾಣ ಕಾರ್ಯವನ್ನ ಪರಿಶೀಲನೆ ಮಾಡಿದ್ರು. ಸಂಸದ ರಾಘವೇಂದ್ರ ಊಟದ ವ್ಯವಸ್ಥೆ ಇರಬಹುದು, ಪಾರ್ಕಿಂಗ್ ವ್ಯವಸ್ಥೆ, ವೇದಿಕೆ ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸಿದ್ರು. ಗೃಹ ಸಚಿವ ಅಮಿತ್ ಶಾ ಸೇರಿದ ಹಾಗೆ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಚಿತ್ರದುರ್ಗದಲ್ಲಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿದರು. ಮೊದಲಿಗೆ ಎಲ್ಲ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿದ್ರು. ಕಾರ್ಯಕ್ರಮದ ವೇದಿಕೆಯಿಂದ ಹಿಡಿದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲ ಕಡೆನೂ ಪರಿಶೀಲನೆ ಮಾಡಿದ ನಂತರ ಯಾರ್ಯಾರು ಬರ್ತಾರೆ ಕಾರ್ಯಕ್ರಮಕ್ಕೆ ಅನ್ನೋದರ ಬಗ್ಗೆ ಹೇಳಿದ್ರು. ಅಮಿತ್ ಶಾ ಸೇರಿದ ಹಾಗೆ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅಂತ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿದರು. ನಾಲ್ಕು ಝೋನ್ ಆಗಿ ಡಿವೈಡ್ ಮಾಡಿಕೊಂಡು ಯಾವ್ಯಾವ ಝೋನಿಂದ ವೆಹಿಕಲ್ಗಳು ಬಂದಿದ್ದು ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲೆಲ್ಲಿ ಊಟದ ವ್ಯವಸ್ಥೆಗಳಾಗಬೇಕು. ಯಾಕೆಂದರೆ ತುಂಬ ಬಿಸಿಲಿದೆ. ಪಾಪ ಅಭಿಮಾನದಿಂದ ಬಂದಾಗ ಒಂದು ಅವ್ರಿಗೆ ನೆಮ್ಮದಿಯಿಂದ ಒಂದು ತುತ್ತು ಊಟ ಕೊಟ್ಟು ಕಾರ್ಯಕ್ರಮನ ನೋಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನೋಡ್ಕೊಬೇಕಾದ್ರೆ ನಮ್ಮ ಕಾರ್ಯಕರ್ತರ ಒಂದು ಜವಾಬ್ದಾರಿ. ಆ ದಿಕ್ಕಲ್ಲಿ ಇವತ್ತು ನಮ್ಮ ನಿನ್ನೆ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದು ಹೋದರು. ಈಗಾಗಲೇ ರಾಜ್ಯದ ಮೂಲೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಸಭೆಗಳು ನಡೀತಾ ಇದೆ. ಇವತ್ತು ವಿಶೇಷವಾಗಿ ನಮ್ಮ ನಿಕಟಪೂರ್ವ ಅಬಕಾರಿ ಸಚಿವರಾಗಿದ್ದಂಥ ನಮ್ಮ ರೇಣುಸ್ವಾಮಿಯವರು ಇಲ್ಲಿದ್ದಾರೆ. ಈ ಥರ ದಾವಣಗೆರೆ ಎಲ್ಲ ಮುಖಂಡಗಳು ಬಂದಿದ್ದಾರೆ. ಹಾಗಾಗಿ ಇವತ್ತು ಕೂಡ ನಾನು ಕೂಡ ಮೊದಲೇ ಬಾರಿಗೆ ಇವತ್ತಿಲ್ಲ, ಮೊನ್ನೆ ಪೂಜೆ ಬರಬೇಕಿದ್ದು ಬರಲಿಕ್ಕೆ ಆಗಿದ್ದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ವೆಹಿಕಲ್ ಪಾರ್ಕಿಂಗ್ ಆಗುತ್ತೆ, ಊಟದ ವ್ಯವಸ್ಥೆ ಹೇಗಾಗುತ್ತೆ, ಇದೆಲ್ಲದೂ ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ದೀವಿ. ಸರ್, ಕಾಂಗ್ರೆಸ್ನವರು ಕೂಡ ಫಲಾನುಭವಿಗಳ ಸಮಾವೇಶ ನಡೆಸ್ತಾ ಇದ್ದಾರೆ ತುಮಕೂರಲ್ಲಿ, ಸಿದ್ಧತೆ ಮಾಡ್ತಾಯಿದ್ದಾರೆ. ಅವ್ರು ಸರ್ಕಾರಿ ಖರ್ಚೆಲ್ಲ ಪಾಪ ಮಾಡ್ತಾ ಇದ್ದಾರೆ. ನಮ್ಮದು ಕಾರ್ಯಕರ್ತರು ಅವ್ರ ಜೋಬಿಂದ ಅವರೇ ₹100 ಹಾಕ್ಕೊಂಡು ಅಭಿಮಾನದ ಉತ್ಸವ ಅಂತೇಳಿ ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನಾವು ಹೆಸರಿಟ್ಟಿರೋದು. ಇದು ನಮ್ಮ ಅಭಿಮಾನದ ಒಂದು ಕಾರ್ಯಕ್ರಮ. ಇದು ಮಾಡ್ತಾ ಇದ್ದೀವಿ. ಸರ್, ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳುವಾಗ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬೇರೆಯವ್ರನ್ನೂ ಕೂಡ ಕರಿತೀವಿ ಅಂತ ಹೇಳಿ, ನೀವು ಯಾರನ್ನಾರು ಕರಿಬೇಕು, ಕಾಂಗ್ರೆಸ್ನವ್ರು ಕರಿಬೇಕಂತ ಸರಿ ಇದೆ ಸರ್. ಇದು ಪಕ್ಷದ ಚಿಹ್ನೆಯಲ್ಲಿ ಆಗ್ತಾ ಇಲ್ಲ. ಇದು ಯಾರ್ಯಾರಿಗೆ ಅಭಿಮಾನ ಇದೆ ಎಲ್ಲರೂ ಕೂಡ ಇದಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸ್ಬೋದು. ವಿಶೇಷವಾಗಿ ನಮ್ಮ ಗೌರವಾನ್ವಿತ JDSನ ನಾಯಕರಂತ ನಿಕಟಪೂರ್ವ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಎಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಆಮಂತ್ರಣ ಕೂಡ ಕೊಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ವಿಜಯಂಡವರೇ ಹೋಗೋರಿದ್ದಾರೆ. ಮತ್ತು ಎಲ್ಲ ಶ್ರೀಗಳನ್ನು ಭೇಟಿ ಮಾಡುವಂಥ ಪ್ರಯತ್ನ. ನಿನ್ನೆ ನಾನು ಕನಕಪೀಠಕ್ಕೆ ಕಾಗಿನಲ್ಲಿ ಶ್ರೀಗಳನ್ನು ಭೇಟಿ ಮಾಡಿ ಆಮಂತ್ರಣ ಕೊಡುವಂಥ ಕೆಲಸ ಆಗಿದೆ. ವಿಜಯಣ್ಣನ ಕೂಡ ಒಂದು ಕಡೆ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸಂಘಟನೆ ಮುಖಂಡಗಳು ಗುರುಗಳನ್ನು ಕರೀತಾ ಇದ್ದಾರೆ. ಹಾಗಾಗಿ ಗುರುಗಳು ಬರ್ತಿರೋದ್ರಿಂದ ಇದು ಯಾವುದೋ ಒಂದು ರಾಜಕೀಯ ಪಕ್ಷದ ಸಭೆ ಅಲ್ಲ. ಇದು ಒಂದು ಅಭಿನಂದೋತ್ಸವ ಕಾರ್ಯಕ್ರಮ ಮತ್ತು ಪಕ್ಷಾತೀತ ಒಂದು ಕಾರ್ಯಕ್ರಮನೇ ಇದಾಗಿದೆ. CM ಕರೀತಾರೆ ಸರ್, ಹಿಂದೆ ಕರೆದಿದ್ರಿ ಸರ್. ಅದಕ್ಕೆ ಸಂಚಾಲನಾ ಸಮಿತಿ ಅಂತಿದೆ. ನಾನೊಬ್ಬ MP ಅಷ್ಟೇ ಶಿವಮೊಗ್ಗ. ಅದಕ್ಕೆ ರಾಜ್ಯದ ಸಂಚಾಲನಾ ಸಮಿತಿ ಇದೆ. ಮತ್ತು ಪ್ರಾಕ್ಟಿಕಲ್ ಆಗಿ, ಯಾಕೆಂದರೆ ಒಬ್ಬರು ರಾಜ್ಯ ನಡೆಸುವಂಥ ಒಬ್ಬ ಮುಖ್ಯಮಂತ್ರಿಗಳನ್ನು ನಾವು ಕ್ವಶನು ಕೇಳೋಂಗಿಲ್ಲ ಮತ್ತು ನಾವು ಅದನ್ನು ಯೋಚನೆ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಅದು ಬಿಟ್ಟು ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅಂದರೆ ಅರ್ಥನೇ ಅದು ಪಕ್ಷಾತೀತ ಅಂತ. ಸ್ವಾಮೀಜಿಗಳು ಯಾವತ್ತೂ ಒಂದು ಪಕ್ಷ ಚಿಹ್ನೆ ಅಡಿಯಲ್ಲಿ ಬರಲಿಕ್ಕೆ ಏನು ಸಾಧ್ಯ ಇಲ್ಲ ಅಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.